ಸಿನಿಮಾದಲ್ಲಿ ರೌಡಿಯಾಗಿ ಮಾಡಿದ್ವಿ. ಹೌದು ಹೌದು, ರೌಡಿ ಡ್ರಾಮಾ. ಅದು ಕೂಡ ಹೊಸ ನಿರ್ದೇಶಕರು. ಅವ್ರನ್ನಂತೂ ನಾನು ಶಾಕ್ ಆಗಿ ಕೇಳ್ಬಿಟ್ಟೆ, ಏನಪ್ಪ ಈ ತರ ಸಿನಿಮಾ ನೀವು ನನ್ನನ್ನು ಯೋಚನೆ ಮಾಡಿದೀರಾ ಈ ತರ ಪಾತ್ರದಲ್ಲಿ ಅಂತ. ಮೆಲೋಡಿ ಡ್ರಾಮಾ ಅನ್ನೋ ಸಿನಿಮಾಲಿ ಮುಗ್ದಿಲ್ಲ ಅಂದ್ರೆ ಇಲ್ಲಿ ಈ ತರದ ಕ್ಯಾರೆಕ್ಟರ್ ಮಾಡಿದ್ರೆ ನೆಕ್ಸ್ಟ್ ನೀವು ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಏನಿದೆ ಅದರಲ್ಲಿ ಲೇಡಿ ಓರಿಯೆಂಟೆಡ್ ಸಿನಿಮಾ ಅದು ಹೇಗಿರ್ಬೋದು ಅನ್ನೋ ಕುತೂಹಲನೂ ಇದೆ. ಹಾ ಎಸ್, ಗೊತ್ತಿಲ್ಲ. ನಾನು ಇಷ್ಟು ವರ್ಷಗಳಲ್ಲಿ ಏನು ಅವಕಾಶಗಳು ಬಂತು, ಏನ್ ಪಾತ್ರಗಳು ನನಗೆ ಸಿಕ್ತು, ಅದರಲ್ಲಿ ಉತ್ತಮ ಅನ್ಸಿದ್ದನ್ನ ಆಯ್ಕೆ ಮಾಡ್ಕೊಂಡು ಅಮ್ಮ ಇವತ್ತಿಗೂ ಶಿ ಹೆಲ್ಪ್ಸ್ ಮೀ. ಅವ್ರಿಗೆ ಕಥೆಗಳು ಹೇಳ್ತೀನಿ, ಈ ತರ ರೋಲು ಇವ್ರ ಜೊತೆ ಅವ್ರ ಜೊತೆ ಅಂತೆಲ್ಲ. ಸೊ ಮುಂಚೆಯಿಂದನೂ ನನಗೆ ಬಂದಂತ ಅವಕಾಶಗಳಲ್ಲಿ ಯಾವ್ದು ಉತ್ತಮ ಅನ್ನಿಸ್ತೋ ಅದನ್ನ ಆಯ್ಕೆ ಮಾಡ್ಕೊಂಡು ಆ ಸಿನಿಮಾಗಳು ಮಾಡಿದೆ. ಈಗ ಹೊಸಬ್ರು ಇವನ್ನೆಲ್ಲ ಈ ತರ ಹೊಸ ಹೊಸ ಥಿಂಗ್ಸ್ ನನ್ನ ಹತ್ರ ತಗೊಂಡ್ ಬಂದಾಗ ತುಂಬಾ ಖುಷಿ ಆಗತ್ತೆ. ನಾನು ಅನ್ಕೊಂಡೇ ಇರ್ಲಿಲ್ಲ ಈ ತರ ಎಲ್ಲ ಗೆಟಪ್ ಅಲ್ಲಿ ನಾನು ಕಾಣ್ಬೋದು ಅಂತ. ಅದನ್ನ ನನಸ್ ಮಾಡಿದ್ದಾರೆ ಅವಿನಾಶ್. ಇನ್ನ ಮುಂದಕ್ಕೆ ಮುಂಚೆಯಿಂದ ಏನ್ ಹೇಳಿದ್ದೆ ಇವತ್ತು ಅದೇ ಹೇಳ್ತೀನಿ, ಕಲಾವಿದೆಯಾಗಿ ಇನ್ನು ಒಳ್ಳೊಳ್ಳೆ ಪಾತ್ರಗಳು ಮಾಡ್ಬೇಕು, ನಿಮ್ಮೆಲ್ಲರ ಹತ್ರ ಶಬಾಷ್ ಅನ್ನಿಸ್ಕೋಬೇಕು ಅನ್ನೋ ಆಸೆ. ಅದು ಹಾಗೆ ಮುಂದುವರಿಯುತ್ತೆ. ಎಷ್ಟೊಂದ್ ಸರಿ ಸಿನಿಮಾ ಗೆಲ್ದೆ ಹೋದ್ರು ನೀವೆಲ್ಲರೂ ಅಟ್ಲೀಸ್ಟ್ ನಾನು ಮಾಡಿರೋ ಪಾತ್ರಕ್ಕೆ ಶಬಾಷ್ ಅಂದಿದ್ದೀರಾ. ಸೊ ಅದು ಆಗಿದ್ದುಂಟು. ಬಟ್ ಸ್ಟಿಲ್ ಐ ರಿಯಲಿ ವಿಶ್ ನಮ್ಮ ಹಗ್ಗ ಸಿನಿಮಾ ಇಡೀ ಸಿನಿಮಾ ಶಬಾಷ್ ಅನ್ನಿಸ್ಕೊಳತ್ತೆ ಅಂತ ನಾನು ಆಶಿಸ್ತೀನಿ. ಎಸ್ ಹೌದು. ಸಾರಿ, ನನಗೆ ಸದಾ ಐ ಥಿಂಕ್ ಕನ್ನಡಿಗರು ನನಗೆ ತೋರಿಸೋ ಖಂಡಿತ. ನಾ ಹೇಳಿದ್ನಲ್ಲ, ನನ್ನ ತಂದೆ ತಾಯಿ ಸಮಾನ ಅವರಿಬ್ರು. ಅನ್ನಪೂರ್ಣಾಗಿ ಇವ್ರು ಜನ್ಮ ಕೊಟ್ಟಿದ್ದು, ಅನುಪ್ರಭಾಕರ್ ಅವ್ರು ಜನ್ಮ ಕೊಟ್ಟಿದ್ದು. ಅನುಶ್ರೀ ಅಂತ ಹೆಸರಿಡ್ತೀನಿ ಅಂದಿದ್ರು ಅಮ್ಮ. ಮಾಲಾಶ್ರೀ ಆಯ್ತು, ನೆಕ್ಸ್ಟ್ ನೀಗ ಅನುಶ್ರೀ ಅಂತ ಹೇಳ್ದೆ. ಅಮ್ಮ ಪ್ಲೀಸ್ ಅಮ್ಮ, ಗಾಯತ್ರಿ ಪ್ರಭಾಕರ್ ಅಂತ ಎಲ್ಲರೂ ಪರಿಚಯ, ನಾನು ಅನುಪ್ರಭಾಕರ್ ಅಂತ ಇಟ್ಕೊಂಡು. ಹೌದಾ, ಅನುಪ್ರಭಾಕರ್ ಅಂತಾನೆ ಬೇಕಾ ನಿಂಗೆ ಅಂತಂದ್ರು. ಪ್ಲೀಸ್ ಹೌದು ಅಂದೆ. ಟೈಟಲ್ ಮಾಡಿಸೋವಾಗ್ಲೂ ಫೋನ್ ಮಾಡಿದ್ರು, ಏನು ಗಾಯತ್ರಿ ಅದು ಅನುಪ್ರಭಾಕರ್ ಅಂತಾನೆ ಹಾಕ್ಸ್ಲಾ, ಹೊಸ ಪರಿಚಯ ಅಂತ ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊಂಡಿದ್ದು. ಜೀವನ ಪೂರ್ತಿ ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಯಾಕಂದ್ರೆ ನಾನಿವತ್ತು ಏನೇ ಆಗಿದ್ರು ಅನುಪ್ರಭಾಕರ್ ಆಗಿ ನಾನು ಏನೋ ಮಾಡಬೇಕು ಜೀವನದಲ್ಲಿ, ಇನ್ನೇನೋ ಓದಬೇಕು, ಏನೇನೋ, ಬಟ್ ಜೀವನದ ಒಂದು ಡೆಸ್ಟಿನಿ ಇನ್ನೆಲ್ಲೋ ಕರ್ಕೊಂಡ್ಬಂತು. ಅದಕ್ಕೆ ಅಮ್ಮ ಪಾರ್ವತಮ್ಮ ಅವರು, ಅಪ್ಪಾಜಿ ಅವರೇ ಕಾರಣ. ಜೀವನ ಪೂರ್ತಿ ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ಎಲ್ಲ ವಿಚಾರಗಳು ಕವರ್ ಮಾಡಿದ್ವಿ.